ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸ್ತಾ ನಮ್ಮ ಪತ್ರಿಕಾ ಸದಸ್ಯರು ಹಾಗೆ ದೇವಸ್ಥಾನದವರು ಹೇಳಿದ ಹಾಗೆ ನಾವು ಎಲ್ಲ ಕಲಾವಿದರು ಸುಮಾರು 100 ಕಲಾವಿದರಲ್ಲಿ 80 ಕಲಾವಿದರು ನೆಚ್ಚಿಕೊಂಡಿದ್ದಾರೆ. 20 ಕಲಾವಿದರು ಸ್ವಂತ ಉದ್ಯೋಗ ಏನಾದರೂ ಮಾಡಿಕೊಂಡು ಜೀವನ ಕಳೀತಾ ಇದ್ದಾರೆ. ಈಗ ಈ ಒಂದು ದೊಡ್ಡ ಸಮಸ್ಯೆ ನಮಗೆ ಬಂದು ಒದಗಿದೆ. ಕಾಪಿಕಾರರು ಹೇಳಿದಾಗ ಮೊನ್ನೆ ನಮ್ಮ ಒಂದು ನಾಟಕ ತಂಡದವರಿಗೆ ಅಲ್ಲಿವರೆಗೆ ನಾಟಕದಲ್ಲಿ ಕಳಿಸಿದ್ರು 2 ಸೌಂಡ್ ಇರಬೇಕು, 2 ಬಾಕ್ಸ್ ಇಟ್ಟರೆ ಮಾತ್ರ ನಾಟಕ ಮಾಡಬೇಕಂತ ಹೇಳಿ ನಾವು ನಾಟಕಕ್ಕೆ ಕಲಾವಿದರು ಹೋಗುವ ಮೊದಲು ನಮ್ಮ ಈ ಬ್ಯಾಕ್ ಸ್ಟೇಜ್ನವರು ಅಂದರೆ ಲೈಟ್ ಹಾಕುವವರು ಸೆಟ್ಟಿಂಗ್ನವರೆಲ್ಲ ಹೋಗ್ತೇವೆ. ಹೋಗಿ ನಾಟಕ ಮಾಡಲಿಕ್ಕೆ ಆಗುವುದಿಲ್ಲ. 2 ಸೌಂಡ್ಸಲ್ಲಿ ನಾಟಕ ಮಾಡುವ ಸಾಧ್ಯವಿಲ್ಲ. ಯಾಕಂದರೆ ಸಾಧಾರಣ ಒಂದು 1,500 ಜನ ಕುತ್ಕೊಳ್ಳುವಾಗ ಖಾಲಿ 2 ಎದುರು ಕಡೆ ಹಾಕಿದರೆ ಹಿಂದಿನವರಿಗೆ ಕೇಳುವ ಅದು ಬರುವುದಿಲ್ಲ, ಕೇಳುವುದೇ ಇಲ್ಲ. ಹಾಗಂತ ಪೊಲೀಸ್ನವರು ಅಲ್ಲೇ ಬಂದು ನಿಂತು ನಮಗೆ ಹಾಕಲಿಕ್ಕಿಲ್ಲ, ನಮಗೆ ನಮ್ಮ ಮೇಲಾಧಿಕಾರಿಗಳು ಹೀಗೆ ಡೈರೆಕ್ಷನ್ ಬಂದಿದ್ದಾರೆ, ಅದರ ಮುಖಾಂತರ ಮಾಡಬೇಕು, ಇಲ್ಲ ನಮಗೆ ತೊಂದರೆ ಆಗ್ತದೆ. ಅಲ್ಲಿ ಹೋದೆವು, ನಾಟಕ ಮಾಡಿದರು, ಮಾಡಲಿಕ್ಕೆ ಆಗಲಿಲ್ಲ, ಬಂದಾಗ ನಾವು ಇಲ್ಲಿ ಖರ್ಚು ಯಾವುದು ಅವರಿಗೆ ಕೊಡುವುದಿಲ್ಲ, ಯಾರು ಸಂಘಟಕರು ಕೊಡಲಿಕ್ಕೆ ಒಪ್ಪುವುದಿಲ್ಲ. ಯಾಕಂದರೆ ನಾಟಕ ಮಾಡಲಿಲ್ಲ, ನಾವು ನಿಮಗೆ ಯಾಕೆ ಕೊಡಬೇಕಂತ. ನಮಗೆ ಹೋಗಿ ಬರಬೇಕಾದ್ರೆ ಒಂದು 15,000-20 ಸಾವಿರ ರೂಪಾಯಿ ಖಾಲಿ ಬ್ಯಾಕ್ ಸ್ಟೇಜ್ನವ್ರಿಗೆ ಸಂಬಳ ಅದು ಇದು ಅಂತ ಕೊಡಬೇಕಾಗ್ತದೆ. ಯಾವುದು ಕೊಡೋದು ಒಂದು 5,000 ರೂಪಾಯಿ ಬಂದದಕ್ಕೆ ಕೊಡ್ಬೋದು. ಅದರ ವಿಷಯ ಅಲ್ಲ. ಹೀಗೆ ಆಗ್ತಾ ಹೋದರೆ ಅಂದರೆ ಖಂಡಿತವಾಗಿಯೂ ನಾಟಕ ಆಗಲಿ ಯಕ್ಷಗಾನ ಆಗಲಿ ಇನ್ನೂ ನವೆಂಬರ್ನಲ್ಲಿ ಯಕ್ಷಗಾನ ನಿರಂತರವಾಗಿ ಆಗ್ತಾ ಇರ್ತದೆ. ಅದು ಸಹ ಅವರ ಕಲೆಯ ಮೇರೆಗೆ ಅದನ್ನು ಬೆಳಿಗ್ಗೆವರೆಗೆ ಆಗುವುದನ್ನು 12 ಗಂಟೆವರೆಗೆ ಮಾಡಿದರು. ಇನ್ನು ಅದು ಸಹ 10:30 ಗಂಟೆಗೆ ಮುಗಿಸಬೇಕಾದ್ರೆ ಯಕ್ಷಗಾನವನ್ನು 4 ಗಂಟೆಗೆ ಶುರು ಮಾಡುವ ಪ್ರಮೇಯ ಬರ್ಬೋದು. ಹಾಗಿರುವಾಗ ಇದಕ್ಕಿನ ವಿಶ್ವ ಹಿಂದೂ ಪರಿಷತ್ನವರು ನಮ್ಮ ಈ ಕಷ್ಟಗಳನ್ನು ಅರಿತು ನಮ್ಮನ್ನು ಮುಂದಾಳತ್ವವನ್ನು ವಹಿಸಿಕೊಂಡು ಈ ಒಂದು ದೊಡ್ಡ ನಮ್ಮ ಸಮಸ್ಯೆಗೆ ಪರಿಹಾರ ಹುಡುಕೋಣ ಅಂತ ಹೇಳಿಕೊಂಡು ನಮ್ಮನ್ನೆಲ್ಲರನ್ನು ಒಟ್ಟು ಮಾಡಿ 9 ಗಂಟೆಗೆ 9 ತಾರೀಕಿಗೆ ಗೋರಕ್ಷಕನಾಥ ಕದ್ರಿ DR ಪಾರ್ಕ್ನ ಹತ್ರ ಇದೆ, ಅಲ್ಲಿ ಬಂದು ನಾವೆಲ್ಲ ಸೇರಿಕೊಳ್ತೇವೆ. ನೀವು ನಮಗೆ ಮುಂಚೆ ಸಹ ನಮಗೆ ತುಂಬ ನಮ್ಮ ಪತ್ರಿಕಾ ಮಾಧ್ಯಮವಾಗಲಿ ದೃಶ್ಯ ಮಾಧ್ಯಮ ನಮಗೆ ನಾವು ನೀವು ಅಣ್ಣ ತಮ್ಮಂದಿರಿದ್ದಾಗಿ ನೀವು ನಮಗೆ ಸಂಪೂರ್ಣ ಬೆಂಬಲವನ್ನು ಮುಂದೆ ಕೊಟ್ಟಿದ್ದೀರಿ. ಇನ್ನು ಮುಂದೆಂದು ಇದನ್ನು ಕೊಟ್ಟು ಎಲ್ಲರ ಗಮನ ಈ ಒಂದು ಕಾರ್ಯಕ್ರಮಕ್ಕೆ ಬರುವ ಹಾಗೆ ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮ ಬರುವ ಹಾಗೆ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿಸುತ್ತಾ ಎಲ್ಲರಿಗೂ ಒಂದನೇ ಸಹ ನನ್ನ 2 ಮಾತನ್ನು ನಿಲ್ಲಿಸ್ತೀನಿ. ಹೀಗೆ ಕರ್ನಾಟಕ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿಮಗೆ ಆಲ್ರೆಡಿ ತಿಳಿದಿದೆ, ನಾವು ಆಗಸ್ಟ್ 21 ತಾರೀಕಿಗೆ ಒಂದು ಪ್ರೆಸ್ ಮೀಟ್ ಮಾಡಿ ಸೌಂಡನ್ನು ಕೊಡುವುದಿಲ್ಲ, ಸಾರ್ವಜನಿಕ ಫಂಕ್ಷನಲ್ಲಿ ಸೌಂಡನ್ನು ಕೊಡುವುದಿಲ್ಲ ಅಂತ ಅನೌನ್ಸ್ ಮಾಡಿದ್ದೆವು. ಆದರೂ ನಾವು ಒಂದು 3 ದಿವಸ ಪ್ರತಿಭಟನೆ ಮಾಡುವಾಗ ನಮಗೆ MLA ಅವರಾಗಿರ್ಬೋದು, MP ಆಗಿರ್ಬೋದು ಎಲ್ಲರೂ ನಮ್ಮನ್ನು ಕರೆದ, ನೀವು ಪ್ರತಿಭಟನೆಯನ್ನು ಹಿಂದೆ ತೆಗೆಯಿರಿ, ಸಾರ್ವಜನಿಕವಾಗಿ ತುಂಬ ತೊಂದರೆ ಆಗ್ತಾ ಅಂತ ಹೇಳಿದರು. ಅದೇ ರೀತಿ ನಮಗೆ ಕೂಡ ಕೆಲವು ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಸಂಘ ಸಂಸ್ಥೆ ಆಗಿರ್ಬೋದು ನಮಗೆ ಮನವಿಯನ್ನು ಕೊಟ್ಟು ಫೋನ್ ಮಾಡಿದರು, ನಮಗೆ ತುಂಬ ತೊಂದರೆ ಆಗ್ತಾ ಉಂಟು ತೆಗೆಯಿರಿ ಅಂತ. ಆದ ನಂತರ ನಾವು ನಮ್ಮದು ಸ್ಪೀಕರ್ ಸರ್ಗೆ ಕೂಡ ಮನವಿಯನ್ನು ಕೊಡುವಾಗ ಹೇಳಿದರು, ಇಲ್ಲ ನಿಮಗೇನು ತೊಂದರೆ ಆಗದಾಗೆ ನಾವು ನೋಡ್ತೇವೆ, ನಿಮ್ಮ ಸೌಂಡು ಸೀಸ್ ಆಗದಾಗೆ ನೋಡ್ತೇವೆ, ನೀವೊಂದು ಜಿಲ್ಲೆಗೆ ನಾಡ್ದು ಉಡುಪಿಗೆ ಹೋಮ್ ಮಿನಿಸ್ಟರ್ ಬರ್ತಾರೆ, ಅವರನ್ನು ಕೂಡ ಮೀಟ್ ಆಗಿ ಅಂತ ಅವರಿಗೆ ಕೂಡ ನಾವು ಮನವಿ ಕೊಡುವಾಗ ಅವರು ಹೇಳಿದರು, ನಿಮಗೆ ಏನು ತೊಂದರೆ ಆದಾಗೆ ನಾವು ನೋಡ್ತೇವೆ, ಆದರೆ 10 ಗಂಟೆಗೆ ನೀವು ಸೌಂಡನ್ನು ಬಂದ್ ಮಾಡಿ, ಮತ್ತು ಅದು ಕೂಡ ನಿಮ್ಮ ಸೌಂಡನ್ನು ನಾವು ಸೀಸ್ ಮಾಡೋದಿಲ್ಲ. 10 ಗಂಟೆಗೆ ಒಂದ್ಸಲ ಬಂದು ನಾವು ಪೊಲೀಸ್ನವರು ವಾರ್ನಿಂಗ್ ಕೊಡ್ತಾರೆ, ವಾರ್ನಿಂಗ್ ಕೊಟ್ಟ ನಂತರ ನೀವು ಸೌಂಡನ್ನು ಆನ್ ಮಾಡಿದರೆ ಸೌಂಡನ್ನು ನಾವು ಸೀಸ್ ಮಾಡ್ತೇವೆ ಅಂತ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಮತ್ತು ದಕ್ಷಿಣ ಕನ್ನಡದ DC ಆಗಿರ್ಬೋದು, ಕಮಿಷನರ್ SP ಅವರ ಹತ್ರ ಮಾತಾಡ್ತೇನೆ, ನಾವು ಮೀಟಿಂಗ್ ಮಾಡ್ತೇವೆ, ನಿಮ್ಮನ್ನು ಕೂಡ ಕರೆಯುತ್ತೇವೆ ಅಂತ ಹೇಳಿದರು ಅಲ್ಲಿ. ಆದರೆ ನಾವು ನಮ್ಮ ಪ್ರತಿಭಟನೆ ನಾವು ಹಿಂತೆಗೆದು ಹೇಗೆ ಉಂಟು ಮೊದಲು ಹೇಗಿತ್ತು ಹಾಗೆ ಕೊಟ್ಟಿಗೆ ಶುರು ಮಾಡಿದ್ದು. ಆದರೂ ನಮ್ಮನ್ನು ಯಾವುದೇ ಮೀಟಿಂಗ್ ಕರೆಯಲಿಲ್ಲ, ನಿಮಗೆ ಗೊತ್ತಿರ್ಬೋದು. ನಮ್ಮದು ಒಂದು ಮೊನ್ನೆ ಕೂಡ ಒಗ್ಗದಲ್ಲಿ ಸೌಂಡ್ ಸೀಸ್ ಮಾಡಿದರು. ಅದು ಸೌಂಡ್ ಆ್ಯಕ್ಚುಲಿ ಪತ್ರಿಕೆಯಲ್ಲೆಲ್ಲ ಬಂದಿತ್ತು, ನಾವು 2 ಗಂಟೆ ತನಕ ಸೀಸ್ ಹಾಕಿದ್ದು ಸೌಂಡ್ ಹಾಕಿದ್ದೆವು, ಸೀಸ್ ಆಗಿದೆ ಅಂದರೆ ಇಲ್ಲ, ನಿಜವಾಗಿ 10-10:30 ಗಂಟೆ ತನಕ ನಾವು ಸೌಂಡ್ ಹಾಕಿದ್ದು. ಅದು ಕೂಡ ಸೌಂಡ್ ಹಾಕಿದ್ದು ನಾವಲ್ಲ, ನಾಟಕ ಟ್ರೂಪಿನ ಸೌಂಡು.
ಅವರು ನಾಟಕ ಸೌಂಡಿನವರು ಎಂತ ಅಂದರೆ ರಾತ್ರಿ ಬಿಚ್ಚಿಕೊಂಡು ಹೋಗಿದ್ರು. ನಾವು ಅಲ್ಲಿ ಫಂಕ್ಷನ್ಗೆ ಆಗಿದ್ದ ಸೌಂಡನ್ನು ಮರುದಿವಸ 2 ಗಂಟೆಗೆ ಬಂದು ಸೀಸ್ ಮಾಡಿ ಕೊಂಡೋಗಿದ್ದಾರೆ. ನಾವು ಎಷ್ಟು ಹೇಳಿದ್ರು ಕೂಡ ಸೀಸ್ ಮಾಡಿ ಕೇಸ್ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಜಿಲ್ಲಾಡಳಿತವನ್ನು ಮನವಿ ಮಾಡೋದಂತ ಹೇಳಿದರೆ, ನಮಗೆ ನಾವು ಮಳೆಗಾಲದಲ್ಲಿ ಕೆಲಸ ಇರಲಿಲ್ಲ. ನಾವು ಅದಕ್ಕೋಸ್ಕರ ನಾವು ಅಷ್ಟಮಿ ಬರ್ತದೆ, ಚೌತಿ ಬರ್ತದೆ, ಇಲ್ಲಾಂದರೆ ದಸರಾ ಬರ್ತದೆ ಅಂತ ನಾವು ಹೊಸ ಸೌಂಡ್ ಆಗಿರ್ಬೋದು, ಇಲ್ಲ ಹೊಸ ಮೆಟೀರಿಯಲ್ ಆಗಿರ್ಬೋದು, ನಾವು ಲೋನ್ ಮುಖಾಂತರ ತೆಗೆದುಕೊಂಡು ನಾವು ಕಾಯ್ತಾ ಇದ್ದೇವೆ. ಜಿಲ್ಲಾಡಳಿತ ನಿಲ್ಲಿಸುತ್ತಿದ್ದರೆ ನಮಗೆ ಒಂದು 3 ತಿಂಗಳ ಮೊದಲೇ ಪ್ರೆಸ್ ಮೀಟ್ ಮಾಡಿ ನಾವು 10 ಗಂಟೆ ನಂತರ ಸೌಂಡ್ ಬಿಡುವುದಿಲ್ಲ, ದೊಡ್ಡ ದೊಡ್ಡ ಸೌಂಡ್ ಹಾಕಿ ಬಿಡುವುದಿಲ್ಲ ಅಂತ ಹೇಳಿದರೆ ನಮ್ಮದು ಸದಸ್ಯರು ಲೋನ್ ಮಾಡೋದು ಅಥವಾ ಸಾಲ ಮಾಡೋದು ಅದು ನಿಲ್ಲಿಸಿದ್ರು, ಮಾಡ್ತಿರ್ಲಿಲ್ಲ. ಈಗ ನಾವೆಲ್ಲ ಇಕ್ಕಟ್ಟಿಗೆ ಸಿಲುಕಿದ್ದೇವೆ. ನಮ್ಮ ಹತ್ರ 1,800 ದನಿಗಳಿದ್ದಾರೆ ದುಡಿಯುವಂಥದ್ದು, ಮತ್ತು ನಮ್ಮ ಕಾರ್ಮಿಕರು ಒಂದು 5,000-6,000 ಕಾರ್ಮಿಕರಿದ್ದಾರೆ. ಈಗ ಎಲ್ರಿಗೂ ಕೆಲಸ ಇಲ್ಲದಾಗೆ ಆಗಿದೆ. ದಯಮಾಡಿ ನಾವು ನಾಡ್ದು 9 ತಾರೀಕಿಗೆ ಮಂಗಳವಾರ ದಿವಸ ನಾವು ಸಂಪೂರ್ಣ ಸಹಕಾರ ಕೊಟ್ಟಿದ್ದೇವೆ. ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರಾಗಿರ್ಬೋದು ಮತ್ತು ಎಲ್ಲ ಕಾರ್ಮಿಕರು ಕೂಡ ನಾವು ಕೂಡ ಬರ್ತೇವೆ. ನಮಗೆ ನಮ್ಮ ಪತ್ರಿಕಾ ಮಾಧ್ಯಮದಿಂದ ಕೂಡ ನಮಗೆ ಸಂಪೂರ್ಣ ಸಹಕಾರ ಬೇಕಂತ ಹೇಳ್ಕೊಂಡು ನಾನು ಹೇಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘದ ಕೋಶಾಧಿಕಾರಿಯಾಗಿದೆ. ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ ವಂದಿಸುತ್ತಾ, ನಿಜವಾಗಿಯೂ ಸಹೋದರ ಸಂಘಟನೆ ಎಲ್ಲ ಹಿರಿಯರು ಹೇಳಿದರು, ಇದೊಂದು ದುರಂತವೇ ಸರಿ. ಯಾಕಂತ ಹೇಳಿದರೆ ನಮಗೆ ಇರುವುದೇ ಒಂದು ವರ್ಷಕ್ಕೆ 4-5 ತಿಂಗಳ ಕೆಲಸ. ಅದರಲ್ಲಿ ಕೂಡ ಈಗ ಕೆಲಸ ಮಾಡಲು ಇಲ್ಲಿ ಆಗುದಿಲ್ಲದ ಪರಿಸ್ಥಿತಿಯಾಗಿ ನಿರ್ಮಾಣವಾಗಿದೆ. ಯಾಕಂತ ಹೇಳಿದರೆ ನಮಗೆ ಈಗ ಆರ್ಡರ್ ತೆಗೊಳ್ಬೇಕಾ ಬೇಡವಾ ಅಂತ ಹೇಳಿ ತೊಂದರೆ ಆಗಿದೆ. ಸಾರ್ವಜನಿಕವಾಗಿ ಕಾರ್ಯಕ್ರಮವನ್ನು ಯಾವ ರೀತಿ ನಾವು ಮಾಡುವುದಂತೇಳಿ, ಯಾಕಂತ ಹೇಳಿದರೆ ಮೊನ್ನೆ ದಿನಗಳಲ್ಲಿ ನಡೆದಂತಹ ಬೆಳವಣಿಗೆ ಊರಷ್ಟೋರದಲ್ಲಿ ಎಲ್ಲ ಕೆಲಸ ಆಗಿದೆ ನಮ್ಮದು. ಆ ನಂತರ ಅಲ್ಲಿ ಬಂದು ಕೆಲಸವನ್ನು ನಿಲ್ಲಿಸಿದರು. ಅಲ್ಲಿ ನಮ್ಮದು ಪೂರ್ತಿ ಕೆಲಸ ಆಗಿರ್ತದೆ. ನಾವು ಯಾವ ರೀತಿಯಲ್ಲಿ ಮುಂದಿನ ಕೆಲಸ ತೆಗೊಳ್ಬೇಕಂತ ಹೇಳಿದ್ರೆ ನಮ್ಗೆ ಕಷ್ಟವಿರಲಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 700-750 ಸದಸ್ಯರಿದ್ದಾರೆ. ಒಂದು 20-25 ಸಾವಿರ ಕಾರ್ಮಿಕರಿದ್ದಾರೆ. ಈ ಎಲ್ಲ ಕಾರ್ಮಿಕರ ಭವಿಷ್ಯದ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ನಾವು ಯಾವ ರೀತಿ ಈ 6 ತಿಂಗಳ ಕೆಲಸದಲ್ಲಿ ಯಾವ ರೀತಿ ಅವರನ್ನು ಸಾಕುವುದಂತ ಹೇಳಿದ್ರೆ ನಮ್ಮದು ದೊಡ್ಡ ಚಾಲೆಂಜ್ ಆಗಿ ಹೋಗಿದೆ. ಆದ್ದರಿಂದ ಈ ಕಷ್ಟದ ಸಮಯದಲ್ಲಿ ವಿಶ್ವ ಹಿಂದೂ ಪರಿಷತ್ ನಮ್ಮೊಟ್ಟಿಗೆ ಬಂದಿದೆ. ನಿಜವಾಗಿಯೂ ವಿಶ್ವ ಹಿಂದೂ ಪರಿಷತ್ಗೆ ನಾವೆಲ್ಲ ಅಭಿನಂದನೆ ಹೇಳ್ತಿದ್ದೇವೆ. ಖಂಡಿತವಾಗಿ ಜನಾಗ್ರಹ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಎಲ್ಲ ಬೆಂಬಲ ಇದೆ. ಅದರೊಟ್ಟಿಗೆ ದೃಶ್ಯ ಮಾಧ್ಯಮವಾಗಿರಲಿ, ಪತ್ರಿಕಾ ಮಾಧ್ಯಮವಾಗಿರಲಿ, ನಿಮ್ಮ ಕೂಡ ಸಪೋರ್ಟ್ ನಮಗೆ ಬೇಕಂತ ಹೇಳಿ ಕೇಳುತ್ತಾ ನಮ್ಗೆ ಕೂಡ ಅವಕಾಶ ಕೊಡೋದಕ್ಕೆ ವಂದನೆ. ನಾವು ದೃಶ್ಯ ಮಾಧ್ಯಮದವರಿಗೆ ಮತ್ತು ಪ್ರಿಂಟ್ ಮಾಧ್ಯಮದವರಿಗೆ ಏನು ಹೇಳೋದಂದರೆ, ನಾವು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರದ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಯುಟಿ ಖಾದರ್ ಅವರು ಬರ್ತಾರೆ. ಅವರಿಗೆ ನಾವು ಇದರ ಸಮಾಲೋಚನೆ ಬಗ್ಗೆ ನಾವು ಎಲ್ಲರೂ ಒಗ್ಗೂಟದಿಂದ ಸಹಕರಿಸಬೇಕು. ಆದರೆ ನಮ್ಮ ಎಲ್ಲ ಪ್ರತಿಭಟನೆ ಇದಕ್ಕೆ ಯಶಸ್ವಿ ಆಗ್ತದೆ ಅಂತೇಳಿ ಹೇಳಿಕೊಳ್ತಾ ನಾನು ಮುಗಿಸ್ತೀನಿ. ನಮಸ್ಕಾರ, ನಾನು ತುಷಾರ್ ಸುರೇಶ್, ದಕ್ಷಿಣ ಕನ್ನಡ ಫ್ಲವರ್ ಡೆಕೋರೇಷನ್ ಮಾಲಕರ ಸಂಘದ ಅಧ್ಯಕ್ಷರಾಗಿದ್ದು. ನಿಜವಾಗಿ ನಮಗೂ ಕೂಡ ತುಂಬ ತೊಂದರೆ ಆಗಿದೆ. ನಾವು ಕೂಡ ಈಗ ಬುಕಿಂಗ್ಸ್ ತೆಗಿಬೇಕಾ ಬೇಡವಾ ಅಂತ ತುಂಬ, ಅಂದರೆ ನಮ್ಮ ಕ್ಲೈಂಟ್ಗಳಿಗೆ ಕೂಡ ಒಂದೇ ಕ್ವಶನ್, ಇಂದು ರಾತ್ರಿ ಫಂಕ್ಷನ್ ಮಾಡಬೇಕು ಬಾವುಟ. ಈ ಸಮಸ್ಯೆಯಲ್ಲಿ ಎಲ್ಲರಿಗೆ ನಮ್ಮಿಂದ ಸೌಂಡ್, ಲೈಟ್ಸ್, ಕನೆಕ್ಟೆಡ್ ಎಲ್ಲ ಮಾಧ್ಯಮದವರಿಗೆ ತುಂಬ ರಗಳೆ ಉಂಟು. ಇದಕ್ಕೆ ಒಂದು ಸಂಪೂರ್ಣವಾಗಿ ನಮ್ಮಿಂದ ನಮ್ಮ ಅಸೋಸಿಯೇಷನಿಂದ ನಿಮಗೆ ಎಲ್ಲರಿಗೆ ನಮ್ಮ ಸಹಕಾರ ಇದೆ ಅಂತ, ಬೆಂಬಲ ಇದೆ ಅಂತ ನಾನು ತಿಳಿಸ್ತೀನಿ. ನಮಸ್ತೆ. ವ್ಯವಸ್ಥಾಪಕರು, ನಾನು ಮತ್ತು ಮರುವಂಗಿರಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯಲ್ಲಿ ಸಾಧಾರಣ 90 ನಾಟಕ ತಂಡಗಳಿವೆ. ಅದರಲ್ಲಿ ಸಾಧಾರಣ 60 ತಂಡಗಳನ್ನು ಈಗಾಗಲೇ ನಾವು ಕಾಂಟ್ಯಾಕ್ಟ್ ಮಾಡಿ ಎಲ್ಲರನ್ನೂ ಕರೆತರಲು ವ್ಯವಸ್ಥೆ ಮಾಡ್ತಿದ್ದೀವಿ. ಇನ್ನು 30 ತಂಡವನ್ನು ನಾಳೆಯವರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ನಮ್ಮ ಕಡೆಯಿಂದ 9 ತಂಡವನ್ನು ಕರೆತಂದು ಈ ಜನಾಂಗ ಸಭೆಗೆ ಸಂಪೂರ್ಣ ಬೆಂಬಲ, ನಮ್ಮ ಕಲಾವಿದರ ಬಲ ಏನೆಂದು ಅವರು ತೋರಿಸುವ ಒಂದು ಪ್ರಯತ್ನ ಮಾಡ್ತಿದ್ದೇವೆ. ನಮಸ್ತೆ, ನನ್ನ ಹೆಸರು ಮಧುಬಂಗೇರ ಅಂತೇಳಿ ಪುಡರ್ ಕಲಾವಿದರ ಕಲಾ ಕರ್ನಾಟಕ ತಂಡದ ಸಂಚಾಲಕರು ಹಾಗೂ ಕೋಸ್ಟಲ್ ನಾಟಕ ಸಂಗೀತ ನಿರ್ದೇಶಕರ ಒಕ್ಕೂಟ, ಇದರ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳ
ಕಾರ್ಯದರ್ಶಿಯಾಗಿದ್ದಾರೆ. ಬಹುಶಃ ನಮ್ಮ ಕರಾವಳಿ ಅಂತ ಹೇಳಿದರೆ ಸಾಂಸ್ಕೃತಿಕ ರಾಯಭಾರಿ ಇಡೀ ರಾಜ್ಯಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ತನ್ನದೇ ಆದ ವಿಶೇಷ ಛಾಪನ್ನು ನೀಡಿದಂತಹ ಜಿಲ್ಲೆಗಳು. ಇಲ್ಲಿ ಯಾವುದೇ ಒಂದು ತೀರ್ಮಾನಗಳನ್ನು ಯಾವುದೇ ಒಂದು ಕಾನೂನುಗಳನ್ನು ತರುವ ಮೊದಲು ಜಿಲ್ಲಾಡಳಿತ ಈ ಬಗ್ಗೆ ಅಲ್ಲಿ ಏನಿದೆ ಅಲ್ಲಿಯ ಸಂಸ್ಕೃತಿಗೆ ಅಂದರೆ ನಾಟಕ ಇದರ ಮುಖ್ಯಸ್ಥರೇ ಇರ್ಬೋದು, ಇಲ್ಲ ಯಕ್ಷಗಾನ ಕಲಾವಿದರು ಇರ್ಬೋದು, ಇವರನ್ನೆಲ್ಲ ಕೂರಿಸಿಕೊಂಡು ಒಂದು ಮಾತುಕತೆ ನಡೆಸಿ ನಂತರ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಅಂತಹ ಒಂದು ಪ್ರಯತ್ನದಲ್ಲಿ ಜಿಲ್ಲಾಡಳಿತ ಖಂಡಿತವಾಗಿ ಎಡವಿದೆ. ಏಕಾಏಕಿ ಬಂದು ನಾಟಕಗಳನ್ನು ನಿಲ್ಲಿಸಿ, ಯಕ್ಷಗಾನ ನಿಲ್ಲಿಸಿ, ಕಾರ್ಯಕ್ರಮಗಳನ್ನು ನಿಲ್ಲಿಸುವ ಅನ್ನುವಲ್ಲಿ ಜಿಲ್ಲಾಡಳಿತ ಎಡವಿದೆ. ಬಹುಶಃ ಇದರಿಂದ ಕಲಾವಿದರು ತುಂಬಾ ಕಷ್ಟಪಟ್ಟಿದ್ದಾರೆ. ಇದನ್ನು ನಾವೆಲ್ಲ ಕಲಾವಿದರು ಒಟ್ಟಾಗಿ ನಾವು ಇದನ್ನು ಪ್ರತಿಭಟಿಸುತ್ತಿದ್ದೇವೆ. ಈವಾಗಲೇ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಈ ಎಲ್ಲ ಜಿಲ್ಲೆಗಳ ಕಲಾವಿದರು ಒಗ್ಗಟ್ಟಾಗಿದ್ದೇವೆ. ಬಹುಶಃ 1,000ಕ್ಕೂ ಮೇಲ್ಪಟ್ಟು ಕಲಾವಿದರು ನಾಡಿದ್ದು ನಡೆಯುವಂಥ 9 ತಾರೀಕಿಗೆ ನಡೆಯುವಂತಹ ಜನಾಗ್ರಹ ಸಭೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಳಲಿದ್ದೇವೆ. ಇದಕ್ಕೆ ರಂಗಭೂಮಿಯಿಂದ ಎಲ್ಲ ರೀತಿಯ ಬೆಂಬಲವನ್ನು ನೀಡಿದ್ದೇವೆ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. 2 ನಿಮಿಷ. ವಿಶ್ವ ಹಿಂದೂ ಪರಿಷತ್ತು ಹಾಗೂ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ಈ ಜನಾಗ್ರಹ ಸಭೆ ವೇದಿಕೆಯಲ್ಲಿ ಅವರವರ ಸಲಹೆ ಸೂಚನೆ ಎಲ್ಲವನ್ನೂ ನೀಡಿದ್ದಾರೆ, ಬೆಂಬಲವನ್ನು ನೀಡಿದ್ದಾರೆ, ಎಲ್ಲರೂ ನೀಡಿದ್ದಾರೆ. ನಾಳೆ 9ನೇ ತಾರೀಕು ಕದ್ರಿ ಪಾರ್ಕ್ ಬಳಿ ಇರುವಂಥ ಗೋರಕ್ಷ ಜ್ಞಾನ ಮಂದಿರದಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಾವೆಲ್ಲರೂ ಸೇರಿ 10 ಗಂಟೆಯಿಂದ 1 ಗಂಟೆ ತನಕ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಈ ಜಂಟಿ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿಯ ಪರವಾಗಿ ಎಲ್ಲರ ಹತ್ರವೂ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ತುಂಬಾ ಜನ ಸಹಕಾರ ಕೊಟ್ಟಿದ್ದಾರೆ. ಯಕ್ಷಗಾನ ಕಲಾವಿದರ ಒಕ್ಕೂಟ, ರಂಗಭೂಮಿ ಕಲಾವಿದರ ಒಕ್ಕೂಟ, ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ, ಕೋಸ್ಟಲ್ ಫುಡ್ ಕಲಾವಿದರ ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟ, ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಜಿಲ್ಲಾ ಸಂಘ, ಫ್ಲವರ್ ಡೆಕೋರೇಷನ್ ಮಾಲಕರ ಸಂಘ, ಕೊಂಕಣಿ ನಾಟಕ ಸಭಾ, ತುಳು ನಾಟಕ ಕಲಾವಿದರ ಒಕ್ಕೂಟ, ನಾಟಕ ಸಂಗೀತ ನಿರ್ದೇಶಕ, ಕರಾವಳಿ ದೈವಾರಾಧಕರ ಮತ್ತು ದೈವ ನರ್ತಕರ ಒಕ್ಕೂಟ, ಜಾನಪದ ಪರಿಷತ್, ದಾಖಾ ಜಿಲ್ಲೆ ಸಾಮ್ಯಾನ ಮಾಲಕ ಸಂಘ, ಎಲ್ಲ ಗಣೇಶೋತ್ಸವ, ಶಾರದೋತ್ಸವ ಮತ್ತು ವಿವಿಧ ಸಂಘ ಸಂಸ್ಥೆಗಳು ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಈ ಕಾರ್ಯಕ್ರಮವನ್ನು ಚಂದ ರೀತಿಯಲ್ಲಿ ಮಾಡುವಂತಿದೆ. ನಮಗೆ ಎಲ್ಲರೂ ಸಹಕಾರ ನೀಡಿದ್ದಾರೆ. 4 ದಿನ ಕಾರ್ಯಕ್ರಮ, 9ನೇ ತಾರೀಕಿನ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ನೀವು ಇಷ್ಟೆಲ್ಲ ನಾವು ಕಾರ್ಯಕ್ರಮ ಮಾಡಬೇಕಿದ್ರೆ ಅದರ ಪ್ರಚಾರ ಮೂಲಕ ತಿಳಿಸುವವರು ಯಾರಂತ ಕೇಳಿದರೆ ಮಾಧ್ಯಮದಲ್ಲಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳಿಗ್ಗೆ 10ರಿಂದ 1 ಗಂಟೆ ತನಕ ನಮ್ಮೊಟ್ಟಿಗೆ ಇದ್ದು ಸಹಕರಿಸಬೇಕಾಗಿ ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಿಂದಿನ ಇತ್ತು. ಆಮೇಲೆ ಯಕ್ಷಗಾನ ನಿಮ್ಮ ಟೈಮಿಂಗೇ ಇದು ಮಾಡಿಕೊಂಡ್ರಿ, ಚೇಂಜ್ ಮಾಡಿಕೊಂಡು ಈಗ ಅಹೋರಾತ್ರಿ ಬಿಟ್ಟು ಅಲ್ಲಿಯ ತನಕ ಮಾಡಿ ಅದನ್ನು ಮಾಡಿ. ಈಗ ರಿಸ್ಟ್ರಿಕ್ಷನ್ ಏನು ಹೊಸದೇನಿಲ್ಲ, ಹೇಳ್ತಿರೋದು 10 ಗಂಟೆ ಮೇಲೆ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇದು ಮಾಡಿ ಅಂತ. ಹಿಂದೆನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದೆ, ಅದೆಲ್ಲ ಮಾಡಿಕೊಂಡು ಮಾರ್ಪಾಡಲ್ಲಿ ಮಾಡಿಬಿಟ್ಟು ಈಗೇನು ಸಮಸ್ಯೆ ಏನಾಗಿದೆ? ನೋಡಿ, ಸುಪ್ರೀಂ ಕೋರ್ಟ್ನ ಆರ್ಡರ್ ಬಂದದ್ದು ಈಗಲ್ಲ, ಒಂದು 15 ವರ್ಷಗಳ ಮುಂಚೆಗೆ ಬಂದಿದೆ. ಆದರೆ ಕರಾವಳಿಯಲ್ಲಿ ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ. ಯಾಕಂದ್ರೆ ಇದು ನಮ್ಮ ಧಾರ್ಮಿಕ ಆಚರಣೆಗೆ ಒಳಪಟ್ಟಂತಹ ಕಲೆಗಳಿವೆ ಇಲ್ಲ. ಆದರೆ 2 ಗಂಟೆವರೆಗೆ ಕಾಲಮಿತಿ ಆದ್ದು ಆ ಆದೇಶವನ್ನು ಪಾಲಿಸಲಿಕ್ಕೋಸ್ಕರ ಅಲ್ಲ, ಪ್ರೇಕ್ಷಕರ ಕೊರತೆ ಮತ್ತೆ ಬಾಕಿ ವ್ಯವಹಾರಿಕವಾದ ಕೊರತೆಯಿಂದಾಗಿ ಅದನ್ನು ಅಲ್ಲಿಗೆ ನಾವು ಸೀಮಿತಗೊಳಿಸಿದ್ದೇ ಹೊರತು ಈ ಆಚರಣೆಗೆ ಯಾವುದೇ ಕಟ್ಟುಪಾಡಿಗೆ ಒಳಗಾಗಿ ನಾವು 2 ಗಂಟೆವರೆಗೆ ಕಾಲಮಿತಿಯನ್ನು ಮಾಡಿದ್ದು ಖಂಡಿತವಾಗಿ ಅಲ್ಲ. ಅಂದ್ರೆ ಈಗ ಕೆಲವು ಮೇಳಗಳು ಈಗಲೂ ಬೆಳಿಗ್ಗೆವರೆಗೆ ಆಡಿಸ್ತವೆ. ಒಂದು ವೇಳೆ ಅದೇ ಹೌದಾಗಿದ್ರೆ ಕೆಲವು ಮೇಳಗಳಿಗೆ ಮಾತ್ರ ಅವಕಾಶ ಸಿಗ್ತಾ ಇರಲಿಲ್ಲ. ಅನೇಕ ಮೇಳಗಳು ಬೆಳಿಗ್ಗೆವರೆಗೆ ಯಕ್ಷಗಾನ ನಡೆಸ್ತಾ ಇವೆ. ನಾಟಕವು ಅನೇಕ ಕಡೆಗಳಲ್ಲಿ ಬೆಳಗ್ಗೆವರೆಗೆ ಆಗ್ತದೆ. ಕಂಬಳ ಆಗಲಿ, ಆಮೇಲೆ ಬೇರೆ ದೈವದ ಕೋಲ ಆಗಲಿ ಬೆಳಗಿನವರೆಗೆಲ್ಲವೂ ನಡೆಯುತ್ತೆ. ನೋಡಿ, ಒಂದು ಸೌಂಡ್ಗಿಂತ ಜಾಸ್ತಿ ತಾಸೆಯ ಸೌಂಡ್ ಇರುತ್ತೆ. ನಾವು ಡಿಸಿಬಲ್ ಅಂತ ಹೇಳಿಕ್ಕೆ ಹೋದ್ರೆ ಅದನ್ನ ಹೆಚ್ಚಿರುತ್ತೆ, ಅದನ್ನು ನಿಲ್ಲಿಸಬೇಕಾಗುತ್ತೆ ನಾಳೆ ಬಂದು. ಇದಕ್ಕೆ ನಾವು ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ತೇವೆ. ಚೆಂಡೆ ಪೆಟ್ಟು ಮೈಕೆ ಬೇಕಾಗಿಲ್ಲ. ಚೆಂಡೆ ಪೆಟ್ಟು 2-3 ಕಿಲೋಮೀಟರ್ ವರೆಗೆ ಕೇಳುತ್ತೆ. ಈಗಂದ್ರೆ ಪ್ರಕೃತಿ, ಮೊದಲೆಲ್ಲ ಮೈಕೆ ಇರಲಿಲ್ಲ. ನೀವು ಹೇಳಿದ ಹಾಗೆ ನಾವು 20-30 ವರ್ಷಕ್ಕಿಂತ ಮುಂಚೆ ಹೋದ್ರೆ ಮೈಕವೇ ಇರಲಿಲ್ಲ ಯಾವುದಕ್ಕೂ. ಆದ್ರೆ ಆವಾಗ ಪ್ರಕೃತಿಯ
ಒಂದು ನಮಗೆ ಅನುಕೂಲ ಕೂಡ ಇತ್ತು. ಯಾವುದೇ ವಾತಾವರಣದ ಕಲ್ಮಶ ಇರಲಿಲ್ಲ. ನಾವು ಮಾತಾಡಿದ್ದೆ 1-2-3 ಮೈಲ್ ದೂರ ಕೇಳ್ತಾ ಇತ್ತು. ಆ ದೃಷ್ಟಿಕೋನಕ್ಕೋಸ್ಕರ. ಹಾಗಾಗಿ ಇದಕ್ಕೆ ಕಾನೂನಿನ ಚೌಕಟ್ಟಿಗೆ ಇದನ್ನು ತರಬಾರದು, ನಮ್ಮ ಈ ಧಾರ್ಮಿಕ ಸಾಂಸ್ಕೃತಿಕ ಚೌಕಟ್ಟಿಗೆ ಯಾವುದೇ ನಿಬಂಧನೆ ಬರಬಾರದು ಎಂಬುದು ನಮ್ಮ ವಿನಮ್ರ ವಿನಂತಿ ಮೂಲಕ. ಹೋರಾಟಗಳು ಮಾಡಿದ್ವಿ, ಯಾವುದೇ ಸರ್ಕಾರ ಮಾಡಿ, ನಮ್ಮದೇ ಸರ್ಕಾರದ ಯಾವುದೇ ಕೈಗೊಂಬೆಗಳಾಗಿ ನಾವು ಮಾತಾಡ್ತಾ ಇಲ್ಲ ಇಲ್ಲಿ. ಈಗ ಬಂದದ್ದು ನಮಗೆ ಈ ಹಬ್ಬದಿಂದ, ಈಗ ಮೊನ್ನೆಯಿಂದ ಪ್ರಾರಂಭ ಆಯ್ತು. ನಮಗೆ ಸೌಂಡ್ ಹೇಳ್ಕೊಂಡು ಹೋಗುವುದಾಗ್ಲಿ, 10 ಗಂಟೆಗೆ ಬಂದು ನಿಲ್ಲಿಸುವುದಾಗ್ಲಿ ನಮಗೆ ಪ್ರಾರಂಭವಾದ್ದೇ ಈಗ 2 ತಿಂಗಳಿಂದ. ಅದಕ್ಕಿಂತ ಮೊದಲು ಇರಲಿಲ್ಲ. ನಾವು ಮೊನ್ನೆ ಮೇ ತಿಂಗಳವರೆಗೆ ನಾವು ಯಕ್ಷಗಾನವನ್ನು ಮಾಡಿದ್ದೇವೆ, ಬೆಳಗಿನವರೆಗೆ ಯಕ್ಷಗಾನವನ್ನು ಮಾಡಿದ್ದೇವೆ. ಯಾವುದೇ ನಿಬಂಧನೆಗಳಿರಲಿಲ್ಲ ನಮಗೆ. ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವಕ್ಕೆ ನಮಗೆ ತುಂಬಾ ತೊಂದರೆ ಆಯ್ತು. ನಮಗೆ ತೊಂದರೆ ಆದಾಗ ನಾವು ಹೇಳ್ಬೇಕಲ್ವಾ? ಹೌದು, ಜಿಲ್ಲಾಡಳಿತದ ಸೂಚನೆ ಅಂತ ನಮಗೆ ಪೊಲೀಸರು ಬಂದು ಹೇಳುವುದು. ಯಾವುದೇ ಸೂಚನೆಗಳು ಬಂದಿಲ್ಲ. ಬೇರೆ ಜಿಲ್ಲೆಗಳಲ್ಲಿ ಇಲ್ಲದ ಈ 2 ಜಿಲ್ಲೆಗಳಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ. ಈಗ ಉಡುಪಿ ಜಿಲ್ಲೆಯಲ್ಲೂ ಕೂಡ ಬೆಳಗಿನವರೆಗೆ ಕಾರ್ಯಕ್ರಮಗಳಾಗಿವೆ. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ಹೆಚ್ಚಿನ ಕಡೆ ಆಗಿದೆ. ಕೆಲವು ಕಡೆ ಒಂದೊಂದು ಕಡೆ ನಿಲ್ಲಿಸಲಿಕ್ಕೂ ಸಾಧ್ಯ. ಈ ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟಿಗೆ ಹೋಗಿ, ಹೈಕೋರ್ಟ್ ಕೂಡ ನಿಮ್ಮ ಪರವಾಗಿ ತೀರ್ಪು ಕೊಡಲಿಲ್ಲ. ಈಗ ಸಮಸ್ಯೆ ಇರುವುದು ಆ ನಿಯಮದಿಂದ. ನಿಮ್ಮ ಹೋರಾಟ ಇದೆಲ್ಲ ಒಂದು ಕಡೆ, ಆ ನಿಯಮವನ್ನು ತೆರವು ಮಾಡಲಿಕ್ಕೆ ನೀವೇನು ಕಾನೂನು ಯಾಕೆ ಹೈಕೋರ್ಟ್ಗೆ ಮನವರಿಕೆ ಮಾಡುವಲ್ಲಿ ನಾವು ವಿಫಲರಾಗಿದ್ದೇವೆ. ಈಗ ಕಂಬಳಕ್ಕೆ ಹಾಗೆ ಆದೇಶ ಬಂತು, ಕಂಬಳದ ವಿಷಯದಲ್ಲಿ ಹಾಗೆ ಆದೇಶ ಬಂತು. ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಕಂಬಳ ಅಂದ್ರೆ ಏನು ಎಂಬುದಾಗಿ ಹೈಕೋರ್ಟಿಗೋ ಸುಪ್ರೀಂ ಕೋರ್ಟಿಗೋ ನಾವು ಹೋಗಿ ಮನವರಿಕೆ ಮಾಡಿದಾಗ ಅವರಿಗೆ ಅದರ ಬೆಲೆ ಏನೆಂಬುದಾಗಿ ಗೊತ್ತಾಯ್ತು, ಅವಕಾಶ ಕೊಟ್ಟರು. ನಾವು ಅದನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರನೇ ಈಗ ನಾಳೆ ಜನಾಂಗ ಸಭೆ, ಅದಕ್ಕೋಸ್ಕರವೇ ನಾವು ಅದಕ್ಕೊಂದು ಕಮಿಟಿ ಎಂಬುದಾಗಿ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರವಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ನಾಡಿಗೆ ಮಾತ್ರ ಸೀಮಿತವಾಗಲ್ಲ, ಎಲ್ಲರ ಮನಸ್ಸಿಗೆ ಮುಟ್ಟುವ ಹಾಗೆ ಇದು ಏನೆಂಬುದು ತಿಳಿಯಪಡಿಸುವ ನಮ್ಮೆಲ್ಲರ ಉದ್ದೇಶ. ಇದಕ್ಕೆ ಪರ್ಮಿಷನ್ ದೊರಕುವಲ್ಲಿವರೆಗೆ ನಾವು ಈ ಹೋರಾಟದಿಂದ ಹಿಂದೆ ಸರಿಯಲ್ಲ. ಅದು ಯಾಕೆಂದ್ರೆ ಈಗ ಒಂದು ನಿಯಮ ಅಂತ ಇದ್ದಾಗ ಸ್ಟ್ರಿಕ್ಟ್ ಆಫೀಸರ್ಸ್, ಲಾ ಅಬೈಡಿಂಗ್ ಆಫೀಸರ್ಸ್ ಬಂದಾಗ ಹಿಂದೆ ಯಾರು ಅವಕಾಶ ಕೊಟ್ಟಿರ್ಬೋದು ಅದು ಇದ್ದಾಗ. ಬಟ್ ಕಾನೂನು ಪಾಲನೆ ದೃಷ್ಟಿಯಲ್ಲಿ ಎಲ್ಲವನ್ನು ನಾವು ಅದರಲ್ಲೇ ನೋಡ್ತೇವೆ ಅನ್ನೋ ಅಧಿಕಾರಿಗಳಿದ್ದಾರೆ. ಮುಂದೆ ಎಂಥ ಸಮಸ್ಯೆಗಳು ಮುಂದೆ ಬರ್ತವೆ. ಸಮಸ್ಯೆ ಇರೋದು ಆ ನಿಯಮದಲ್ಲಿ. ಅದನ್ನು ಈಗ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದ್ದು ಗೈಡ್ಲೈನ್ಸ್ ಏನಿದೆ ಅದರಲ್ಲೇ ಅದು ಅಡಕಾಗಿದೆ. ಈಗ ಮೊನ್ನೆ ASP ಅವರು ರೆಸ್ಪೆಕ್ಟ್ ಮಾಡಿದಾಗಲೂ ಅದರಲ್ಲಿ ಆ ಅಂಶಗಳು ಇದ್ದಾವೆ. ಅದನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಒಂದು ಸರ್ಕಾರದ ಕಣ್ತರಿಸುವಂತಹ ಯೋಜನೆ ನಮ್ಮ ನಾಡಿನ ಜನಾಗ್ರಹ ಸಭೆ ಉದ್ದೇಶ. ನಾಡಿದ್ದು ಸಭೆ ಮಾತ್ರ, ಆಮೇಲೆ ಏನೆಂಬುದಾಗಿ ನಾವು ಚಿಂತನೆ ಮಾಡಿ ಹೇಳ್ತೇವೆ. ಅಲ್ಲ, ನಮ್ಗೆ ಗೊತ್ತಿಲ್ಲ. ಈಗ ಅವರು ಹೇಳುವಾಗ ನಿಮ್ಮಲ್ಲಿ ಒಬ್ಬರು ಹೇಳಿದ್ರು ಒಂದೆರಡು ಕಡೆ ನಿಲ್ಲಿಸ್ತಾರೆ ಉಡುಪಿಯಲ್ಲಿ ಅಂತ. ಆದ್ರೆ ಉಡುಪಿಯಲ್ಲಿ ನಾನೇ ತುಂಬಾ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಲೇಟ್ ನೈಟ್ ಕಾರ್ಯಕ್ರಮಗಳಿಗೆ ಕೂಡ ಹೋಗಿದ್ದೇನೆ. ಇಲ್ಲಿ ಮಾತ್ರ ನಿಲ್ಲಿಸಿದ್ದು. ಇದು ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಈಗ ಮುಂದೆ ನಮಗೆ ನವರಾತ್ರಿ ಬರುತ್ತೆ. ನವರಾತ್ರಿಯ ಕಾರ್ಯಕ್ರಮಗಳನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ, ಕೆಲವರು ಕ್ಯಾನ್ಸಲ್ ಮಾಡಿದ್ದಾರೆ. ಕೆಲವು ನಾಟಕ, ಯಕ್ಷಗಾನ, ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು, ರಾತ್ರಿಯ ಕಾರ್ಯಕ್ರಮಗಳನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಹೆದರಿಗೂ. ಕೆಲವರು ಅಲ್ಲಿವರೆಗೆ ಬಂದು ತಲುಪಿದೆ. ಹಾಗಾದ್ರೆ ಇನ್ನು ಹೇಗೆ ನಡೆಸುವುದು ಅಂತ. ಈಗ ಈ ವಿಷಯ ಮೊನ್ನೆ ಕೂಡ ಇದಾಯಿತು. ಈಗ ಈ ಕಾನೂನು ಜಾರಿಗೆ ಒಂದು ಮೂಲ ಪ್ರೇರಣೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇರೋದು. ಆಗಿನ ಕಾಲದಲ್ಲಿ 2022ರಲ್ಲಿ 2022ರಲ್ಲಿ ಇಲ್ಲಿನ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಾಗಿ ಧ್ವನಿ ಎತ್ತಿದ ಕಾರಣದಿಂದಾಗಿ ಸರ್ಕಾರದ ಮಟ್ಟದಲ್ಲಿ ಅದು ಕಾನೂನಾಯಿತು. ಆ ಸಂದರ್ಭದಲ್ಲಿ ಯಾರು ಧ್ವನಿ ಎತ್ತಲಿಲ್ಲ. ಈಗ ಯಾರು ಧ್ವನಿ ಇದು ಮಾಡ್ತಾ ಇದ್ದೀವಿ, ಆ ಸಂದರ್ಭದಲ್ಲಿ ಈ ಥರ ಉಂಟು. ಈಗ ಕೆಲವರಿಗಾದ್ರೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋ, ಎಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳೋದು ಆಗೋದಿಲ್ಲ. ಆ ಸಂದರ್ಭದಲ್ಲಿ ಯಾರು ಧ್ವನಿ ಎತ್ತಲಿಲ್ಲ. ಯಾಕೆ ಈ ಥರ ಆಗ್ತದೆ ಅಂತೇಳಿ ಗೊತ್ತಿದ್ದು, ಈಗ 40 ಡೆಸಿಬಲ್ಗಿಂತ ಜಾಸ್ತಿ ಎಲ್ಲರಿಗೂ ಸಮಸ್ಯೆ ಆಗ್ತದೆ ಅಂತ ಗೊತ್ತಿದ್ದು, ಯಾಕೆ ಧ್ವನಿ ಎತ್ತಲಿಲ್ಲ? ಇಲ್ಲ, ಧ್ವನಿ ಎತ್ತಬೇಕಿದ್ರೆ ನಮ್ಗೆ ಅದರ ವಿಚಾರವೇ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ನಮ್ಮ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಆಗಿಲ್ಲ.
ಯಾವುದೇ ತೊಂದರೆ ಯಾರೂ ಮಾಡಿಲ್ಲ. ಯಕ್ಷಗಾನ ಕಾರ್ಯಕ್ರಮಗಳಿಗಾಗಲಿ, ನಾಟಕಕ್ಕಾಗಲಿ, ಯಾವುದೇ ಧಾರ್ಮಿಕ ಚೌಕಟ್ಟಿನ ಒಳಗಿರುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ಇಷ್ಟರವರೆಗೆ ಯಾರೂ ತೊಂದರೆ ಮಾಡಿಲ್ಲ ಮೊನ್ನೆವರೆಗೆ. ಆ ನಂತರ ತೊಂದರೆ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಈಗ ಹಾಗಾದ್ರೆ ಪೊಲೀಸರು ಅವರ ಕರ್ತವ್ಯವನ್ನು ಮೀರಿ ಕೆಲಸ ಮಾಡಬೇಕು ಅಂತ ನೀವು ಹೇಳ್ತೀರಾ? ಈಗ ಕಾನೂನಾಗಿದೆ, ಕಾನೂನು ಪ್ರಕಾರ ಪೊಲೀಸರು ಕೆಲಸ ಮಾಡಬೇಕು. ಇಲ್ಲ, ಅವರ ಮೇಲೆ ನಮ್ಮ ದಬ್ಬಾಳಿಕೆ ಅಲ್ಲಲ್ಲ, ನಮ್ಮ ಹೋರಾಟ ಅಲ್ಲ. ನಮಗೆ ಈಗ ಕಾನೂನನ್ನು ಅವರಿಗೆ ಮನವರಿಕೆ ಮಾಡಿ ನಮಗೆ ಪರ್ಮಿಷನ್ ಕೊಡಿಸಬೇಕೆಂಬುದಾಗಿ ಕಾನೂನಾತ್ಮಕವಾಗಿ ಹೋರಾಟ ನಮ್ಮದು. ಪೊಲೀಸರು ನಿಲ್ಲಿಸಿದ್ದಕ್ಕೆ ಅವರ ಮೇಲೆ ಪ್ರತಿಭಟನೆ ಅಲ್ಲ, ನಮ್ಮದು ಕಾನೂನಾತ್ಮಕವಾಗಿ ಹೋರಾಟ. ಈಗ ಈ ಧಾರ್ಮಿಕ ಮೆರವಣಿಗೆಗಳು ಹಿಂದೆ ಈ DJ ಸೌಂಡ್ ಅದು ಅಗತ್ಯ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದರಿಂದ ಕೆಲವರಿಗೆ ಸಮಸ್ಯೆ ಕೂಡ ಆಗ್ತಾ ಇದೆ. ಈ ಸೌಂಡ್ ಇದ್ದು ಏನು ಮಿತಿ ಇರುವಂಥ ಅದರ ಬಗ್ಗೆ ಏನು ಹೇಳ್ತೀರಿ? ನಾವು ಹಿಂದಿನಿಂದ ಬಂದಂತ ಪದ್ಧತಿಗಳಿಗೆ ವಿರೋಧ ಮಾಡಬೇಡಿ ಎಂಬುದು ನಮ್ಮ, ಈಗ ಅದಕ್ಕೆ ಒಂದು ವೇಳೆ ಮಾಡುವುದಿದ್ರೆ ನಮ್ಮ ಆಕ್ಷೇಪಗಳಿಲ್ಲ ಅದಕ್ಕೆ. ಈಗ ನಾಳೆ ನಾಡಿದ್ರಲ್ಲಿ ಈಗ ಒಂದು DJ ಸೌಂಡಿನಿಂದ ಕುಡಿದು ಕುಪ್ಪಡಿಸಿ ಬೆಳಿವರೆಗೆ ಕುಣಿತಾರೆ, DJ ಹಾಕಿ ತುಂಬ ಜನರಿಗೆ ಉಪದ್ರ ಮಾಡ್ತಾರೆ, ಅದಕ್ಕೆ ಕೊಡ್ಲೇಬೇಕೆಂಬುದು ನಮ್ಮ ಆಗ್ರಹ ಅಲ್ಲ. ನಾವು ಮೊದಲಿನಿಂದ ನಡೆದುಕೊಂಡು ಬಂದಂತ ಪದ್ಧತಿಗೆ, ನಮ್ಮ ಈ ಸಂಸ್ಕೃತಿಗೆ ವಿರೋಧ ಮಾಡಬೇಡಿ ಎಂಬುದು ನಮ್ಮ ಕಳಕಳಿಯ ಮನವಿ.